ಈಗ ಟೀ ಕಡೆಗೆ ಹೋಗ್ತಾ ಇದ್ದೀವಿ. ಮೇಲೆ ಮತ್ತೆ ರೂಫ್ ಟಾಪಲ್ಲಿ ಇರೋದು ಟೀ. ಕಾಫಿ ಬಜ್ಜಿ ಎಲ್ಲ ತಿನ್ಕೊಂಡು ಮೇಲ್ ವ್ಯೂ ಮಾತ್ರ ಅಲ್ಟಿಮೇಟ್. ನಿಜ ಹೇಳ್ತಾ ಇದ್ದೀನಿ. ಕೆಳಗಡೆ ಟೀ ಕುಡ್ಕೊಂಡು ಯಾರು ಹೇಳ್ತಾರೆ ಗೊತ್ತಾಯ್ತು ಅಂತಪ್ಪ, ನಮ್ಮ ಬಾಯ್ಸ್ಗಳೆಲ್ಲ ಟೀ ಕುಡಿಯೋಕೆ ಎಲ್ಲೋ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹುಡ್ಕೊಂಡು ಹೋಗ್ತಾರೆ ಟೀ ಕುಡಿಯೋಕೆ ಪರ್ಟಿಕ್ಯುಲರ್ಲಿ ಅಂತ. ಬಟ್ ನಮ್ಮ ಟೀ ಕುಡಿಯೋಕೆ ನಿಂತ್ಕೊಂಡ್ರೆ ಏನೋ ಒಂಥರ ಸ್ಪೆಷಲ್ ವ್ಯೂ, ಮೌಂಟೇನ್ ವ್ಯೂ ಕಾಣಿಸ್ತಿರುತ್ತೆ. ಫಾಗೆಲ್ಲ ಬಂದಿದೆ ಆ್ಯಂಡ್ ವ್ಯೂ ಕೂಡ ನೀವು ನೋಡಿರ್ತೀರ, ನನಗೊಂದು ವ್ಯೂ ಕ್ಲಿಪ್ ಹಾಕಿರೋದು ನೋಡಿರ್ತೀರಾ. ಸೊ ಮೇಲ್ಗಡೆಯಲ್ಲಿ ಮಾತಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಕಾಪಿ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ, ಮ್ಯೂಸಿಕ್ ಹಾಕಿದ್ದು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಮಾತಾಡೋಕ್ಕಾಗಿಲ್ಲ. ಈಗ ಕೆಳಗಡೆ ಮಾಮೂಲಿ ಫ್ರೆಂಡ್ಸ್ಗಳು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಟೀ ದಿನದ ಕಾರ್ಯಕ್ರಮ ಸಾಯಂಕಾಲಕ್ಕೆ ಮುಗೀತು. Friends, our guest is from long way from Bangalore, so I will sing one Kannada song. Thank you so much. Especially this song is dedicated to our heartbeat of Karnataka, that is Puneet sir. Actually, he's very big loss, not only for the film industry, totally loss for the Bangalore and Karnataka. He's such a very good human being, Puneet sir. So this song is dedicated to him, our great Puneet sir, still living in our hearts. Yes, thank you. ಅನಿಸುತ್ತಿದೆ ಯಾಕೋ ಎಂದು ನೀನೇ ನನ್ನವಳೆಂದು. Thank you. It is okay, right? It is okay, no? Yeah, thank you.
ಗುಡ್ ಒನ್ ಸರ್ ಸೀರಿಯಸ್ಲಿ Thank you so much. Good one. Thank you, ma'am. Thank you so much. ಗೈಸ್ ಎಲ್ಲ ಬೋನ್ ಫೈರು ಡ್ಯಾನ್ಸು ಎಲ್ಲ ನೋಡಿದ್ವಿ. ನಮ್ಮ ಅಪ್ಪು ಸರ್ಗೆ ಸಾಂಗ್ ಎಲ್ಲ ಡೆಡಿಕೇಟ್ ಮಾಡಿದ್ವಿ. ಅವ್ರಿಗೆ ಅಪ್ಪು ಸರ್ದು ಸಾಂಗ್ ಬರದೇ ಇದ್ರೂ ಅಟ್ಲೀಸ್ಟ್ ಅವ್ರಿಗೋಸ್ಕರ ಬೇರೆ ಸಾಂಗ್ನ ಡೆಡಿಕೇಟ್ ಮಾಡಿ ಹಾಡಿದ್ರು. ತುಂಬ ಚೆನ್ನಾಗಿ ಹಾಡಿದ್ರು. ಅವರು ಇಲ್ಲೇ ಮಲಯಾಳಂ ಅವರೇ ಇದೆ, ಸೊ ಇಲ್ಲೇ ಸೆಟ್ಲ್ ಆಗಿರೋದು ಅವರು. ಆ್ಯಂಡ್ ಇವಾಗ ಟೈಮ್ ಬಂದು ಒಂದು 9:30 ಆಗಿದೆ. ಊಟಕ್ಕೆ ಹೋಗೋ ಟೈಮು, ಡಿನ್ನರ್ ಟೈಮು. ಸೊ ಬನ್ನಿ ಇವಾಗ ಏನು ಬಫೆ ಸಿಸ್ಟಮ್ ಇದೆ, ಏನೇನು ಊಟಗಳಿದೆ ನೋಡೋಣ. ನೋಡಿದ್ರಿ ನಮ್ಮ ನೈಟ್ ಊಟ ಹೆಂಗಿತ್ತು ಅಂತ ಚೆನ್ನಾಗಿ ಪಾರಿಸ್ಬಿಟ್ಟು ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡ್ಬಂದ್ವಿ. ತಿಂದಿರೋದೆಲ್ಲ ಕರಗಬೇಕಲ್ಲ ಅಂತ. ಅಯ್ಯೋ ಸಾಕಾಯಿತು ಯಪ್ಪ. ಏನು ತಿನ್ನೋದು, ಏನು ಬಿಡೋದು, ಐಸ್ ಕ್ರೀಮು, ಗುಲಾಬ್ ಜಾಮೂನು, ಚಿಕನ್ನು, ಲಾಲಿಪಾಪು, ಅಬ್ಬಾಬಾಬು. ನೈಟ್ ಸಿಕ್ಕಾಪಟ್ಟೆ ಐಟಮ್ಸ್. ಗ್ರಿಲ್ಲೆಲ್ಲ ಇತ್ತು. ಆಮೇಲೆ ಮಟನ್ ಏನೋ ಐಟಮ್ ಇತ್ತು. ಮಟನ್ ತಿಂದ್ರು. ಇವಾಗ ಬೇಜಾರಾಗ್ಬಿಟ್ಟಿದ್ದೀವಿ ತಿಂದು. ಸೊ ಇವಾಗೆಲ್ಲ ನೈಟೆಲ್ಲ ಫುಲ್ ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ತಿಂದು ಸ್ವಲ್ಪ ಕರಗಲಿ ಮಲ್ಕೊಳ್ಳೋಣ ಅಂತ ಈಗ ಮಲ್ಕೊತಾ ಇದ್ವಿ. ಸೊ ನಾಳೆ ಏನು ಪ್ಲ್ಯಾನ್ ಇರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಮಾರ್ನಿಂಗ್ ಅವ್ರು ಏನೇನೋ ಹೇಳ್ತಾರೆ ಟ್ರಕ್ಕಿಂಗು ಪಕ್ಕಿಂಗು ಅದು ಇದು ಅಂತ. ದೇವರ ಹಣೆಗೂ ನಮಗೆ ನಡ್ಕೊಂಡೋಗೋ ಪೇಷನ್ಸ್ ಇಲ್ಲ ಅಷ್ಟೊಂದು. ನಾವು ನೋಡಿದ್ದೀವಿ ಅದೇನೋ ಹೇಳ್ತಾರಲ್ಲ, ಇಲ್ಲಿಂದ ಮೇಲಕ್ಕೆ ಹೋಗ್ಬಿಟ್ಟು ತುದಿ ನೋಡ್ಬಿಟ್ಟು ಅದೇನೈತೆ ಅಂತ ನೋಡೋಕ್ಕೆ ನಮ್ಗೆ ಅಷ್ಟಿದ್ದ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ನಿಂತ್ಕೊಂಡು ತುದಿ ನೋಡ್ಬಿಟ್ಟು ಖುಷಿ ಪಡ್ತೀವಿ ನಾವು, ಸಾಕು. ಇರೋದು ನೋಡಿ ಇಂಥವ್ರನ್ನೇ ನೋಡ್ಬಿಟ್ಟು ಗೈಸ್ ಏನ್ ಗೊತ್ತಾ, ದೂರದ ಬಿಟ್ಟು ನುಣ್ಣಗೆ ಅಂತ ಗಾದೆ ಕೇಳಿದ್ದೀರಾ? ಇಂಥವ್ರು ನೋಡ್ಬಿಟ್ಟು ಹೇಳಿರೋದು. ಬೆಳಗ್ಗೆ ಎದ್ಬಿಟ್ಟು ನೀವು ಹೋಗಿ ಮಾಡ್ಕೊಂಬಾ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ವಿಡಿಯೋ. ನಾವು ಹೋಗಿದೀವಪ್ಪ, ತುಂಬಾ ಟ್ರೆಕ್ಕಿಂಗ್ ಎಲ್ಲ ಮಾಡಿದೀವಿ. ನಾವು ಹೋಗಿದ್ದೀವಿ, ನಮ್ಗೆ ಸಾಕು ಈ ಬೆಟ್ಟ ನೋಡಿದೀವಿ ಆಗ್ಲೇ. ನಮ್ ನಿಂತಿರೋದೇ ನಾವು ಇವಾಗ ಹೆಚ್ಚು ಕಮ್ಮಿ ಸೆಂಟ್ರಲ್ ಇದೀವಿ. ಇವಾಗ ನಾವು ಮೌಂಟೇನ್ ವ್ಯೂ ಟಾಪಲ್ಲೇ ನಮ್ದಿರೋದು. ಸೊ ಮೇ ಬಿ ನೀರು ಬಂದ್ರು ಅನ್ಕೊಂತೀನಿ ನೋಡಂಗೆ. ಹೌದಾ? ನೀರು ತರಕ್ಕೆ ಸ್ವಲ್ಪ ನೀರು ಹೇಳಿದ್ವಿ, ಬಿಸಿನೀರು ಪಾಪ ಅದಕ್ಕೆ ತಂದು ಕೊಟ್ಟು ಬೆಲ್ ಮಾಡಿದ್ರು, ತೆಗೆದ್ವಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್. ಸೊ ಎಲ್ಲಿದ್ವಿ, ನಾಳೆ ಅದು ಆಗಲ್ಲ, ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಟ್ರೆಕ್ಕಿಂಗ್ ಅಂತ ಹೇಳೋದು ಪ್ಲ್ಯಾನ್ ಮಾಡೋರೆ, ಬಟ್ ಇಲ್ಲ ಇವಾಗ ಎಲ್ಲ ನಡ್ಕೊಂಡು ಹೋಗಿ ಅಷ್ಟು ದೂರ ಎಲ್ಲ ಯಾರು ಹೋಗ್ತಾರೆ. ಇನ್ನೂ ಬೇರೆ ಕಡೆ ಎಲ್ಲ ಚೆಕ್ಔಟ್ ಬೇರೆ ಮಾಡ್ಬೇಕು ನಾವಿನ್ನು. ಆ್ಯಂಡ್ ಅಷ್ಟರಲ್ಲಿ ಆ ಗ್ಯಾಪಲ್ಲಿ ಏನಾಗುತ್ತೋ ಅದನ್ನು ತೋರಿಸ್ತೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ ನಾವು ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ಆ್ಯಂಡ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಈ ವಿಡಿಯೋನ. ನಿಮ್ಗೆ ಇನ್ನೂ ಇದೆಲ್ಲ ಹೇಳಿದಲ್ವ ಎಷ್ಟಾಗುತ್ತೆ ಏನು ಕತೆ ಅಂತೆಲ್ಲ, ಅದು ಇನ್ನೂ ಬರುತ್ತೆ, ನೋಡ್ತಾರೆ ಎಲ್ಲಿವರೆಗೂ. ಸೊ ಅಂಟಿಲ್ ದೆನ್, ಗುಡ್ ನೈಟ್. ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ಸೊ ಎದ್ವಿ, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಸೊ ಅದಕ್ಕೂ ಮುಂಚೆ ಈ ಸರೌಂಡಿಂಗ್ಸಲ್ಲಿ ಇನ್ನೊಂದು ರೌಂಡ್ ಒಂದು ವಾಕಿಂಗ್ ಮಾಡ್ಕೊಂಡು ಮಾರ್ನಿಂಗ್ ವ್ಯೂ ತೋರಿಸ್ತೀವಿ. ಬಿಸಿಲೆಲ್ಲ ಬೀಳ್ತಾಯಿದೆ, ಚೆನ್ನಾಗಿದೆ, ಫಾಗೆಲ್ಲ ಇದೆ, ಫುಲ್ಲು 360 ಡಿಗ್ರಿ ಎಲ್ಲ ನೀಟಾಗಿ ತೋರಿಸ್ತೀವಿ ಹೆಂಗಿದೆ ಏನು ಎತ್ತ ಅಂತ. ನೆನ್ನೆ ನೋಡಿರ್ತೀರ, ಬಟ್ ಸ್ಟಿಲ್ ಇವತ್ತು ತೋರಿಸೋಣ ಒಂದು ಸತಿ ಬೆಳಗ್ಗೆ ಹೆಂಗಿರುತ್ತೆ ಅಂತ. ನೆನ್ನೆ ನಾವು ಬಂದಿದ್ದು ಮಧ್ಯಾಹ್ನ ಅಲ್ಲ, ಮಧ್ಯಾಹ್ನದ ವ್ಯೂಗೂ ಬೆಳಗ್ಗೆ ವ್ಯೂಗೂ ವ್ಯತ್ಯಾಸ ಇರುತ್ತೆ. ಸೊ ಇವಾಗ ಹೋಗೋಣ ಹಂಗೆ ಒಂದು ರೌಂಡ್, ಏನೇನು ಹಟ್ಗಳಿದೆ ಅದೆಲ್ಲ ಈ ಕಡೆ ತೋರಿಸ್ತೀವಿ ಹಂಗೆ. ಅದಾದಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೈಮ್ ಸಿಕ್ಕಿದ್ರೆ ಇನ್ನೂ ಸ್ವಿಮ್ಮಿಂಗ್ ಮಾಡಿಲ್ಲ, ಸ್ವಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಎತ್ತ ಅಂತ ಗೊತ್ತಿಲ್ಲ. ಬಟ್ ಆ್ಯಕ್ಟಿವಿಟೀಸ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಎದ್ದು ನೇಚರ್ ವಾಕ್ ಹೋಗೋಣ ಅಂತ ಅಂದಿದ್ರು, ನೇಚರ್ ವಾಕ್ಗೂ ಹೋಗೋಕ್ಕಾಗ್ತಾಯಿಲ್ಲ. ಎಲ್ಲ ಸ್ಕಿಪ್ ಮಾಡಿ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಇಂಡೋರ್ ಗೇಮ್ಸ್ ನೋಡಿದ್ರಿ, ನೆನ್ನೆಲ್ಲ ತೋರಿಸಿದ್ವಿ. ಔಟ್ಡೋರ್ ಗೇಮ್ಸ್ ಇದ್ದಾವೆ, ಏನೂ ಆಡೋಕ್ಕಾಗ್ತಾಯಿಲ್ಲ. ಜಸ್ಟ್ ಊಟ ಮಾಡಿ ತಿಂಡಿ ಮಾಡಿ ರೆಸ್ಟ್ ಮಾಡೋದೇ ಆಗಿದೆ. ಆದಷ್ಟು ಕವರ್ ಮಾಡ್ತೀವಿ, ನೋಡೋಣ. ಈಗ ಸ್ವಿಮ್ಮಿಂಗ್ ಪೂಲೆಲ್ಲ ಹೋಗ್ಬಿಟ್ಟು ಆಡೋಕ್ಕೆ ಟ್ರೈ ಮಾಡ್ತೀವಿ. ಬನ್ನಿ ಹೋಗೋಣ ಈಗ. ನೋಡ್ಬೋದು ಇಲ್ಲೆಲ್ಲ ಹಟ್ಗಳಿದ್ದಾವೆ. ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ. ಇದೆಲ್ಲ ಪ್ರೀಮಿಯಂ ಕಾಟೇಜ್ಗಳು ನೋಡಿ, ಇದೆಲ್ಲ ಫುಲ್ಲೆಲ್ಲ ಪ್ರೀಮಿಯಂ ಕಾಟೇಜಸ್ಸು. ಇಲ್ಲಿ ನೋಡಿ, ಇದೆಲ್ಲ ಫುಲ್ಲು ಒಂಥರ ಮಿನಿ ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ. ಜಾರತಿ ಕಡಿಮೆ ನಿಧಾನಕ್ಕೆ ಬಾ. ಇಲ್ಲೇನಿದೆ, ಇಲ್ಲೊಂದು ಏನೋ ಕಾಟೇಜ್ ಥರ ಇದೆ. ಎಲ್ಲಿ ಲಾಸ್ಟ್ ಇಲ್ಲೇನಾ? ಅಲ್ಲಿದೆ ಆ ಕಡೆ ಇದೆ. ಇಲ್ಲೊಂದೇನಿದೆ, ಅವ್ರ ಕೇರಿ ಹೌಸ ಇದು. ಏನು ಗುಹೆನ ಇದು? ಇಲ್ಲೆಲ್ಲ ಐತೆ ಕಣ, ಹೊರಗಡೆ ಹೋಗೋದಿಲ್ಲ. ಏನೋ ಮೇಂಟೆನೆನ್ಸ್ ರೂಮ್ ಇರಬೇಕಿದು, ಮೇಂಟೆನೆನ್ಸ್ ರೂಮ್ ಅನ್ಸುತ್ತೆ. ಬಾ ಹಿಂಗೆ ಇಲ್ವಾ. ವಾವ್, ನೋಡಿ ಚೆನ್ನಾಗಿದೆ ಇಲ್ಲೆಲ್ಲ. ಅಲ್ಲಿ ವ್ಯೂ ತೋರಿಸಿದೆ ನನಗೆ. ಇದು ಮನೆ ಸಿಕ್ತು ನನಗೆ. ನೋಡಿ, ನಾನು ಹೇಳ್ದಲ್ಲ ಅದು ಹನಿಮೂನ್ ವಿಲ್ಲಾ ಅಂತ ಹೇಳ್ದಲ್ಲ, ಅದಕ್ಕೆ ಗ್ಲಾಸ್ ಬ್ರಿಡ್ಜ್ ಕೊಟ್ಟಿದ್ದಾನೆ ಇಲ್ಲಿಂದ. ನೋಡಿ, ಇದು ಮನೆ ಇದು. ಆಮೇಲೆ ಸರ್
ತೋರಿಸಿಲ್ಲ ಅಲ್ಲ, ಇಬ್ಬರೇ ಇರೋದು, ಬಟ್ ಯಾರು ಬಂದಿಲ್ಲ. ಸೊ ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀವಿ ಬನ್ನಿ ನಿಮ್ಗೆ ಇವಾಗ. ಹಿಂದ್ಗಡೆ ನೋಡಿ, ಇಲ್ಲಿ ಬಂದರೆ ಹಿಂಗೆ ಖಾಲಿ ಲಾಸ್ಟ್ ಇಲ್ಲಿಂದ ಕೆಳಗಡೆಗೆ. ಸೊ ಯೂಶಲಿ ನೀವು ನೋಡ್ಬೋದು ಖಾಲಿ ಇದೆ. ನೋಡಿ ಈ ಕಡೆ ಹಿಂಗೆ ಟ್ರ್ಯಾಕ್ ಮಾಡ್ಕೊಡ್ತೀವಿ. ಈ ಕಡೆ ಎಸ್ ನೋಡ್ಬೋದು ನೋಡಿ, ಇಲ್ಲಿಗೆ ಎಂಡು. ಇಲ್ಲಿಂದ ಬೆಟ್ಟ ಪಕ್ಕದಲ್ಲಿ ಸ್ವಲ್ಪ ಸೇಫ್ಟಿ ನೋಡಿ ಇದೆ, ಇಲ್ಲ ಅಂತಲ್ಲ. ಫೈನಲಿ ಈಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಆಚೆ ಕಡೆ. ನೆನ್ನೆ ಸ್ವಿಮ್ಮಿಂಗ್ ಮಾಡೋಕ್ಕಾಗಿಲ್ಲ, ಯೂಶಲಿ ಟೈಮ್ ಇರಲಿಲ್ಲ. ಸೊ ಇವಾಗ ಚೆಕ್ಔಟ್ ಆಗೋ ಟೈಮ್ ಕೂಡ ಬಂದಿದೆ. ಸೊ ಎಲ್ಲ ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಸಕ್ಕತ್ತಾಗಿತ್ತು. ಸೊ ನಿಮಗೊಂದು ಫ್ರೆಶ್ನೆಸ್, ಟೋಟಲಿ ಫ್ರೆಶ್ನೆಸ್ ಸಿಗುತ್ತೆ. ನೀವು ಕೇರಳಾಗೆ ಏನಕ್ಕೆ ಸುಮ್ಮನೆ ಗಾಡ್ಸ್ ಓನ್ಸ್ ಕಂಟ್ರಿ ಅಂತ ಸುಮ್ಮನೆ ಕರೆಯಲ್ಲ, ಈ ನೇಚರ್ ನೋಡೇ ಕರೆದಿರೋದವರು. ಸೊ ನೀವೇನಾದರೂ ವೈಲ್ಡ್ ಪ್ಲಾನೆಟ್ ಬಾನ ಹೈಟ್ಸಿಗೆ ಬರ್ತಾ ಇದ್ದೀರಾ ಅಂತಂದರೆ ಸೊ ಹೈಲಿ ರೆಕಮೆಂಡೆಡ್. ಔಟ್ ಆಫ್ 5 ನಾನು 4.5 ಕೊಡ್ತೀನಿ. ಯೂಶಲಿ ಲೈಕ್ 5 ಯಾರು ಕೊಡೋಕೆ ಹೋಗಲ್ಲ, ಬಟ್ 4.5 ಪಕ್ಕ ಅಂದ್ಕೊಳ್ಳಿ. ಸೊ ಥ್ರಿಲ್ ಎಂಜಾಯ್ ಮಾಡ್ಬೋದು ಎಲ್ಲ ಕಡೆನೂ ಅಷ್ಟೇ. ಅವ್ರ ಸರ್ವಿಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಇಟ್ಸ್ ಸೂಪರ್ ಆ್ಯಕ್ಚುಲಿ. ಟ್ರೀಟ್ ಮಾಡೋ ರೀತಿನೂ ಸೂಪರ್ ಆಗಿತ್ತು. ಹೌದು. ಸೊ ಪ್ರತಿಯೊಬ್ಬರೂ ಕೂಡ ಸ್ಟಾಫ್ಗಳೆಲ್ಲ ಫ್ರೆಂಡ್ಲಿ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಏನು ಬೇಕು ಏನು ಬೇಡ ಅಂತೆಲ್ಲ ನೀಟಾಗಿ ವಿಚಾರಿಸ್ಕೊಳ್ತಾರೆ. ಆ್ಯಂಡ್ ಮೋರ್ ಓವರ್ ಫುಡ್ಡು ಕೂಡ ಅಷ್ಟೇ. ಸೊ ಫುಡ್ಡು ನಮ್ಗೆ ಸ್ವಲ್ಪ ಈ ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ನಮ್ಗೇನು ಪರ್ಟಿಕ್ಯುಲರ್ ಏನು ಬೇಕೋ ಆ ಫುಡ್ಡು ಇತ್ತು. ಅರ್ಧ ಫುಡ್ ಅದಿತ್ತು, ಇನ್ನು ಅರ್ಧ ಫುಡ್ ಬಂದ್ಬಿಟ್ಟು ಸೊ ಅವ್ರದ್ದೇನು ಸ್ಟೈಲ್ ಇರುತ್ತೋ ಅದಿತ್ತು. ಸೊ ಆ್ಯಂಡ್ ನಿಮಗೆ ಇನ್ನೊಂದೇನಪ್ಪ ಅಂದರೆ ರೂಮ್ಸ್ ಬಗ್ಗೆ ನಾವು ಹೇಳಿದಲ್ವ. ಸೊ ನಮ್ಮದು ಬಂದ್ಬಿಟ್ಟು ಇವಾಗ ನಾವು ಸೆಕೆಂಡ್ ಇರೋದು. ಸೊ ಫಸ್ಟ್ ರೂಮ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಮೌಂಟೇನ್ ವ್ಯೂ ರೂಮ್ಸ್ ಅಂತ. ಸೊ ಅಲ್ಲಿ ಬಂದ್ಬಿಟ್ಟು ನಿಮಗೆ ಲೈಕ್ 2 ಪರ್ಸನ್ಸ್ಗೆ ಬಂದ್ಬಿಟ್ಟು 12,000 ಆಗುತ್ತೆ ವಿತೌಟ್ ಟ್ಯಾಕ್ಸು. ಸೊ ಆ್ಯಂಡ್ ನಾವು ಇವಾಗ ಉಳ್ಕೊಂಡಿರೋದು ಪ್ರೆಸೆಂಟಲ್ಲಿ ವಿಲ್ಲಾ ವ್ಯೂ ಪ್ರೀಮಿಯಂ ಕಾಟೇಜ್ ಬಂದ್ಬಿಟ್ಟು. ಸೊ ಇಲ್ಲಿಗೆ ಬಂದ್ಬಿಟ್ಟು 2 ಪರ್ಸನ್ಗೆ ನಮಗಾಗುತ್ತೆ 16,500 ಆಗುತ್ತೆ ವಿತೌಟ್ ಟ್ಯಾಕ್ಸು. ಸೊ ಅಮ್ಮ ಎಕ್ಸ್ಟ್ರಾ ಆ್ಯಡ್ ಆಗೋದ್ರಿಂದ 3 ಪರ್ಸನ್ಗೆ ನಮಗೆ 22,000 ಆಯಿತು ವಿತ್ ಟ್ಯಾಕ್ಸ್ ಎಲ್ಲ ಸೇರಿಸಿ ನಮಗಾಗಿದ್ದು. ಆ್ಯಂಡ್ ಇನ್ನೊಂದು ರೇಂಜ್ ಇದೆ, ಅಬೋ ರೇಂಜು. ಸೊ ಇದು ಫಾರ್ ಕಪಲ್ಸ್ ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಹನಿಮೂನ್ ಕಾಟೇಜು, ವಿಲ್ಲಾ ವ್ಯೂ ಹನಿಮೂನ್ ಕಾಟೇಜು. ಸೊ ಇದು ಬಂದ್ಬಿಟ್ಟು 19,500 2 ಪರ್ಸನ್ಸ್ ಆಗುತ್ತೆ ವಿತೌಟ್ ಟ್ಯಾಕ್ಸ್. ಇದು ವಿತ್ ಟ್ಯಾಕ್ಸ್ ಅಂತಂದರೆ ನಿಮಗೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅದು ಅವರು ಇದು ಮಾಡ್ತಾರೆ, ಆ್ಯಡ್ ಮಾಡ್ಕೊತಾರೆ. ಸೊ ಇಲ್ಲಿ ಲೈಕ್ 3 ಟೈಪ್ಸ್ ಆಫ್ ರೂಮ್ಸ್ ಇದೆ ನಿಮಗೆ. ಈ ಥರ ಲೈಕ್ ಒಂದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತ. ನಾವು ಸೆಕೆಂಡ್ ಲೆವೆಲ್ ಮಾಡ್ಕೊಂಡು ನಾವೇನು ಕಪಲ್ಸ್ ಏನು ಬಂದಿಲ್ವಲ್ಲ, ಫ್ಯಾಮಿಲಿ ಜೊತೆ ಬಂದಿರೋದು. ಸೊ ಅದಕ್ಕೆ ನೀವು ಫ್ಯಾಮಿಲಿ ಜೊತೆ ಬಂದರೆ ನೀವು ಇದೇ ಮಾಡ್ಕೊಳ್ಳಿ. ಯೂಶಲಿ ಇದು ಸೇಮ್ ಅದೇ. ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಸ್ವಲ್ಪ ನಿಮಗೆ ರೂಮ್ ಡೆಕೋರೇಟ್ ಮಾಡಿಕೊಡ್ತಾರೆ, ನಮಗೆ ಇಲ್ಲಿ ರೂಮ್ ಡೆಕೋರೇಟ್ ಮಾಡಿಕೊಟ್ಟಿಲ್ಲ, ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ 3 ಟೈಪ್ಸ್ ಅಂತೂ ನಿಮಗೆ 3 ಟೈಮ್ ಫುಡ್ ಸಿಗುತ್ತೆ. ಫುಡ್ ಅಂತೂ ಎಸ್ಪೆಷಲಿ ಎಲ್ಲ ಕಡೆಯೂ ಸೊ ನೀವು ನೋಡಿರ್ತೀರ ಮೆನ್ಯೂಲಾಗಿ. ಫುಡ್ಗೂ ಅಷ್ಟೇ ಔಟ್ ಆಫ್ 5 ನಾನು 4 ಕೊಡ್ತೀನಿ, ಯಾಕಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ದಾರಲ್ಲ, ಹಂಗಾಗಿ 4 ಕೊಡ್ತೀನಿ ನಾನು. ಬಟ್ ವಾಟ್ ಎವರ್ ಇಟ್ ಈಸ್, ನಮ್ಮ ನಾರ್ಮಲ್ ಫುಡ್ ಏನಿತ್ತು ಅದೆಲ್ಲ ಸೂಪರಾಗಿ ಆಯಿತು. ಸೊ ತಿಂದ್ವಿ, ಎಂಜಾಯ್ ಮಾಡಿದ್ವಿ, ಕುಣಿದ್ವಿ. ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಮಗೆ ಏನು ಲಕ್ ಇತ್ತು ಅಂತಂದರೆ ಜಾಸ್ತಿ ಜನ ಇರಲಿಲ್ಲ. ಅಂದರೆ ಅವರು ಬಂದಿದ್ರು ಪಾಪ, ಅವರು ಕಾರ್ಪೊರೇಟ್ ಪೀಪಲ್ಸ್ ಸ್ವಲ್ಪ ಬಂದಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ಅವ್ರು ಬರೋದು, ತಿನ್ನೋದು, ಅಲ್ಲಿ ಕುತ್ಕೊಳ್ಳೋದು, ವ್ಯೂ ನೋಡೋದು ಹಂಗೆ ಮಾಡಿದ್ರು. ಬಟ್ ನಾವು ಏನು ಮಾಡಿದ್ವಿ, ನಾವು ಸ್ವಿಮ್ಮಿಂಗು ಗಿಮ್ಮಿಂಗ್ ಎಲ್ಲ ಸೇರಿಸಿ ಫುಲ್ಲು ಕೊಟ್ಟಿದ್ದೀವಲ್ಲ. ಒಂದಿನಕ್ಕೆ 25,000 ಕೊಟ್ಟಿದ್ದೀವಿ, ಒಂದು ಸುಮ್ಮನೆ ಬಿಡಬೇಕಾ, ಚಿತ್ರಾನ್ನ ಮಾಡೋಕ್ಕೆ ಬಿಟ್ಟಿದ್ದೀವಿ. ಸೊ ಇನ್ ಕೇಸ್ ಏನಾದರೂ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕೇರಳಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಇದು ಹೈಲಿ ರೆಕಮೆಂಡೆಡ್ ಜಾಗ. ಮೋಸ್ಟ್ ಆಫ್ ಆಲ್ ಎಲ್ಲ ಏನು ಮಾಡಿದ್ರು ಗೊತ್ತಾ, ಇನ್ಫ್ಲೂಯೆನ್ಸರ್ಗಳನ್ನ ನೋಡಿದ್ದೀನಿ, ಒಂದೇ ಜಾಗಕ್ಕೆ ಹೋಗಿ ಅದನ್ನು ಮಾತ್ರ ತೋರಿಸಿದ್ದಾರೆ. ಬಟ್ ನಾವು ಇಲ್ಲಿ ಕಣ್ಣಾರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದಾಗ ಈ ವ್ಯೂ ನೋಡಿನೇ ನಾವು ಆ್ಯಕ್ಚುಲಿ ಕಳೆದೋಗ್ಬಿಟ್ಟಿದ್ದೀವಿ. ಸೊ ನೀವು ಬನ್ನಿ ಒಂದ್ಸತಿ ನೋಡಿ. ಆಮೇಲೆ ಏನಾದರೂ ನಾವು ಹೇಳಿದ್ರೆ ಸುಳ್ಳಾಯಿತು ಅಂತಂದರೆ ಹೊಡೆದ್ಬಿಟ್ಟು ಹೊಡಿಬೇಕಾರೆ. ಸೊ ನಿಜ ಹೇಳಬೇಕು ಅಂತಂದರೆ ಮೌಂಟೇನ್ ವ್ಯೂ ಯಾರ್ಯಾರಿಗೆ ಮೋಸ್ಟ್ ಆಫ್ ಆಲ್ ಯಾರ್ಯಾರು ಪರ್ಸನ್ ಇಷ್ಟಪಡ್ತಿರೋ ಈ ಜಾಗಕ್ಕೆ ಹೈಲಿ ರೆಕಮೆಂಡೆಡ್. ಎಸ್. ಆ್ಯಂಡ್ ಇವಾಗ ಚೆಕ್ಔಟ್ ಮಾಡೋ ಟೈಮು, ಚೆಕ್ಔಟ್ ಮಾಡಿ ಇಲ್ಲಿಂದ ಹೊರಡ್ತೀವಿ, ಬನ್ನಿ.